ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಟಿಪಿಕಲ್ ಗುಂಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮನೇಲಿ ಸುಮ್ಮನೆ ಕೂತು ಕೂತು ಬೋರ್ ಆಗ್ತದೆ. ಹೊರಗಡೆ ಹೋಗೋಣ ಅಂತಂದ್ರೆ ಜೋರಾಗಿ ಮಳೆ ಬೇರೆ ಬರ್ತಾಯಿತ್ತು. ಅದಕ್ಕೆ ಖಾರವಾಗಿ ಏನಾದ್ರು ತಿನ್ನೋಣ ಅಂತ ಫ್ರಿಜ್ಜಲ್ಲಿ ಹುಡುಕ್ದೆ. ನೋಡಿದ್ರೆ ಪನ್ನೀರ್ ತಂದಿಟ್ಟಿದೆ, ಸಿಕ್ತು. ಬನ್ನಿ ಅದರಲ್ಲಿ ಏನಾದರೂ ಒಂದು ಮಾಡ್ಕೊಂಡು ತಿನ್ನೋಣ. ಮೊದಲು ಈ ಪನ್ನೀರ್ನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ನೀಟಾಗಿ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಬಾಕ್ಸ್ ಥರ ಕಟ್ ಮಾಡಿಕೊಂಡ್ರೆ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದನ್ನು ನೀವು ಬರೀ ಪಲ್ಯ ಮಾಡ್ಕೋಬೋದು. ಆಮೇಲೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಮಸಾಲ ಚಟ್ನಿ ಮತ್ತು ಪುಡಿ, ಇದು ವಿಡಿಯೋ ರೆಸಿಪಿ ನಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿಟ್ಟಿದ್ದೀನಿ. ಅದರಲ್ಲಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ಚಾನಲಲ್ಲಿ ಸಿಗುತ್ತೆ. ಇದನ್ನೇ ಫಿಶ್ ಫ್ರೈ ಮಾಡಿದೆ ಈ ಮಸಾಲೆದಲ್ಲಿ. ಸೊ ಇದರಲ್ಲಿ ಇವಾಗ ವೆಜ್ಜಲ್ಲಿ ಪನ್ನೀರ್ ಮಾಡ್ಕೊಳ್ಳೋಣ. ಹೇಗಾಗುತ್ತೆ ಅಂತ ನೋಡೋಣ. ಈ ಕಟ್ ಮಾಡ್ಕೊಂಡಿರೋ ಪನ್ನೀರ್ಗೆ ಈ ಫಸ್ಟ್ ಮಸಾಲ ಚಟ್ನಿ ಇದೆಯಲ್ಲ, ಇದರಲ್ಲಿ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಕಡೆ ಹಿಡಿಯೋ ಥರ ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ಅದ್ದಿ ಎಲ್ಲ ನೀಟಾಗಿ ಒಂದೊಂದನ್ನೇ ನೀಟಾಗಿ ಕೋಟ್ ಮಾಡ್ಕೊಳ್ಳಿ. ಆಮೇಲೆ ಮಸಾಜ್ ಮಾಡಿಬಿಟ್ಟು ನೀಟಾಗಿ ಒಂದೊಂದೇ ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಪೌಡ್ರನ್ನ ಒಂದು ತಟ್ಟೆಗೆ ಹಾಕೋಬಿಟ್ಟು ಈ ರವೆನ ಅಪ್ಲೈ ಮಾಡ್ತಿರಲ್ಲ ಫಿಶ್ ಫ್ರೈಗೆ, ಅದೇ ಥರ ಈ ಪನ್ನೀರ್ ಹೂಡಿರ್ತಿರಲ್ಲ ಮಸಾಲೆಗೆ, ಅದೇ ಥರನೇ ಇದನ್ನು ಆ ಕಡೆ ಒಂದ್ಸಲ ಈ ಕಡೆ ಒಂದ್ಸಲ ನೀಟಾಗಿ ಮಾಡಿಬಿಟ್ಟು ಎಲ್ಲ ಪೀಸ್ ಮಾಡ್ಕೊಂಡಿರೋ ಸ್ಲೈಸ್ಗೆ ನೀಟಾಗಿ ಹಚ್ಚಿ ಸೈಡಲ್ಲಿ ಇಟ್ಕೊಬಿಡಿ. ಹಚ್ಕೊಂಡು ಹಿಂಗೆ ಒಂದೊಂದಾಗಿ ಹಚ್ಕೊಂಡು ಒಂದೊಂದು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಳ್ಳಿ. ಅದೇನು ಉದುರೋಗಲ್ಲ. ಆಮೇಲೆ ನೀಟಾಗಿ ಈ ಥರ ಜೋಡಿಸ್ಕೊಂಡ್ಬಿಟ್ಟು ಒಂದು ಹಂಚು ಇಟ್ಕೊಬಿಡ್ಬೇಕು. ಹಂಚ ಮೇಲೆ ನೀಟಾಗಿ ಎಣ್ಣೆ ಹಾಕೊಂಬಿಟ್ಟು, ನೀವು ಬೇಕಾದ್ರೆ ಎಣ್ಣೆಲ್ಲೂ ಕರ್ಕೊಬೋದು, ಬೇಕಾದರೆ ಈ ಥರ ನಮ್ಮ ಥರನೂ ಬಜೆಟ್ ಫ್ರೆಂಡ್ಲಿಯಾಗಿ ಹಂಚ ಮೇಲೆ ಹಾಕೋಬೋದು. ಹಂಚ ಮೇಲೆ ಒಂದೊಂದನ್ನೇ ರೌಂಡಾಗಿ ಹಾಕೊತಾ ಬನ್ನಿ. ಮಧ್ಯದಲ್ಲಿ ಯಾಕೆ ಹಾಕೊತಾ ಇಲ್ಲ ಅಂತಂದರೆ, ಮಧ್ಯದಲ್ಲಿ ಹಾಕೊಂಡ್ರೆ ಬೇಗ ರೋಸ್ಟ್ ಆಗಿಬಿಡುತ್ತೆ. ಹಂಗಾಗಿ ಪನ್ನೀರ್ ಬೇಗ ರೋಸ್ಟ್ ಆದರೆ ಮೇಲ್ಗಡೆ ಮಾತ್ರ ಫ್ರೈ ಆಗುತ್ತೆ, ಬಟ್ ಒಳಗಡೆ ಮೆತ್ತಗೆ ಹಾಗೇನೇ ಇರುತ್ತೆ. ಹಂಗಾಗಿ ಸೈಡಲ್ಲಿ ಮಾತ್ರ ಹಾಕೊಳ್ಳಿ, ಮಧ್ಯದಲ್ಲಿ ಎಣ್ಣೆ ಹಾಗೆ ಇರಲಿ. ಆಮೇಲೆ ಅದನ್ನ ಹೇಳ್ಬೇಕಾದ್ರೆ ನೀವು ಸ್ಪೂನಲ್ಲಿ ಅದ್ರ ಮೇಲೆ ಹಾಕೊಬೋದು ಎಣ್ಣೆನ. ನೀಟಾಗಿ ನೋಡಿ ಹೆಂಗೆ ಹಾಕೊತಾ ಇದ್ದೀನಿ. ಹಿಂಗೆ ಸ್ಲೈಸಾಗಿ ಒಂದೊಂದೇ ರೌಂಡಲ್ಲಿ ಹಾಕೊಳ್ಳಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸ ವೀಡಿಯೋಗಳಿಗೆ ಎಂಟರ್ಟೈನ್ ಮಾಡಿ. ಎಲ್ಲ ಹಿಂಗೆ ಹಾಕೊಂಡ್ರಾ, ಆಮೇಲೆ ಮೀಡಿಯಮ್ ಸ್ಲಿಮ್ಮಲ್ಲಿ ಒಲೆ ಹೆಂಗೆ ಉರಿತಾ ಇರಲಿ. ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ, ಏನೋ ಮುಚ್ಚಕ್ಕೆ ಹೋಗ್ಬೇಡಿ. ನೋಡಿ ಹೆಂಗೆ ರೆಡಿಯಾಗಿದೆ. ಆ ಥರ ಸ್ಲಿಮ್ ಉರಿಯಲ್ಲಿ ಹಾಕಿದ್ರೆ ಈ ಥರ ಗರಿಯಾಗಿ ರೋಸ್ಟಾಗಿ ರೆಡಿಯಾಗುತ್ತೆ ಪನ್ನೀರು. ಈ ಪನ್ನೀರು ಅಂತಲೇ ಹೇಳೋಕ್ಕಾಗಲ್ಲ, ಯಾವುದೋ ಒಂಥರ ಸ್ಪೆಷಲ್ಲಾಗಿರೋ ನಮ್ಮ ಅಂಜಲ್ ಫಿಶ್ ಥರ ಕಾಣಿಸುತ್ತೆ. ಆ ಥರ ಪನ್ನೀರ್ ರೆಡಿಯಾಗಿ ಇದು ಫೈನಲ್ ಟಚ್ಚು. ನೋಡಿ ಹೆಂಗೆ ಬಂದಿದೆ. ಆದರೂ ನಾನು ಪ್ಲೇಟಲ್ಲಿ ಮಾಡೋದು ಸಖತ್ತಾಗಿ ಮಾಡ್ತೀನಿ ಗುರು. ನಮಗೆಲ್ಲ ಅವಾರ್ಡ್ ಕೊಡಬೇಕು. ನನ್ನ ಚಾನಲ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡ್ಕೊಂಬಿಡಿ. ಹೊಸ ಡಿಶ್ಗೋಸ್ಕರ ನೀವು ಎಂಟರ್ಟೈನ್ ಮಾಡಿದ್ರೆ ನಾನು ಹೊಸ ಡಿಶ್ನ ರೆಡಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಬಾಯ್.